ಹಲೋ ನಮಸ್ಕಾರ. ಗುಜರಾತ್ ಅಹಮದಾಬಾದ್ ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಉನ್ನತ ಮಟ್ಟದ ತನಿಖೆಗೆ ಕೇಂದ್ರ ಗೃಹ ಕಾರ್ಯದರ್ಶಿ ನೇತೃತ್ವದಲ್ಲಿ ಸಮಿತಿಯನ್ನು ಕೇಂದ್ರ ಸರ್ಕಾರ ರಚನೆ ಮಾಡಿದೆ. ಈ ಸಮಿತಿಗೆ ವರದಿ ಸಲ್ಲಿಸೋದಕ್ಕೆ 3 ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ವಿಮಾನದ ದತ್ತಾಂಶ, ಕಾಕ್ಪಿಟ್ನ ದಾಖಲೆ, ವಿಮಾನ ನಿರ್ವಹಣೆ ದಾಖಲೆ, ATC ಲಾಗ್ ಹಾಗೂ ಪ್ರತ್ಯಕ್ಷ ಸಾಕ್ಷ್ಯಗಳು ಸೇರಿ ಎಲ್ಲ ದಾಖಲೆಗಳ ಪರಿಶೀಲನೆ ನಡೆಸುವಂಥ ಅಧಿಕಾರವನ್ನು ನೀಡಲಾಗಿದೆ. ಹಾಗೆ ಸ್ಥಳ ಪರಿಶೀಲನೆ ಸಿಬ್ಬಂದಿ ಹಾಗೂ ವಾಯು ಸಂಚಾರ ನಿಯಂತ್ರಣ ಸಿಬ್ಬಂದಿ ಸಂದರ್ಶನ ಮತ್ತು ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಸಹಕಾರ ಪಡೆದು ತನಿಖೆ ನಡೆಸುವ ಅಧಿಕಾರವನ್ನು ನೀಡಲಾಗಿದೆ. ಈ ದುರಂತಕ್ಕೆ ಕಾರಣಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ತಡೆಯೋದಕ್ಕೆ ಮತ್ತು ನಿರ್ವಹಣೆ ಮಾಡೋದಕ್ಕೆ ಪ್ರಮಾಣೀಕೃತ ಕಾರ್ಯವಿಧಾನಗಳನ್ನು ರೂಪಿಸುವ ಕಡೆ ಈ ತನಿಖಾ ತಂಡ ಗಮನ ಹರಿಸುತ್ತೆ ಅಂತ ನಾಗರಿಕ ವಿಮಾನಯಾನ ಸಚಿವಾಲಯ ಹೇಳಿಕೆಯನ್ನು ನೀಡಿದೆ. ಈ ಸಮಿತಿಯಲ್ಲಿ ನಾಗರಿಕ ವಿಮಾನಯಾನ ಕಾರ್ಯದರ್ಶಿ, ಗೃಹ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಹಾಗೂ ಜಂಟಿ ಕಾರ್ಯದರ್ಶಿ, ಗುಜರಾತ್ ಗೃಹ ಇಲಾಖೆ, ಗುಜರಾತ್ ವಿಪತ್ತು ಪ್ರತಿಕ್ರಿಯೆ ಪ್ರಾಧಿಕಾರದ ಪ್ರತಿನಿಧಿಗಳು, ಅಹಮದಾಬಾದ್ ಪೊಲೀಸ್ ಆಯುಕ್ತರು ಮತ್ತು ವಾಯುಪಡೆ ಅಂದರೆ ತಪಾಸಣೆ ಮತ್ತು ಸುರಕ್ಷತೆ, ನಾಗರಿಕ ವಿಮಾನಯಾನ ಭದ್ರತಾ ಬ್ಯೂರೋ ಮತ್ತು ನಾಗರಿಕ ವಿಮಾನಯಾನ ನಿರ್ದೇಶನಾಲಯದ ಮಹಾನಿರ್ದೇಶಕರು ಇರಲಿದ್ದಾರೆ. ಇದು ಗುಜರಾತ್ ಅಹಮದಾಬಾದ್ ವಿಮಾನ ದುರಂತದ ಸದ್ಯದ ಅಪ್ಡೇಟ್. ಸುಮಾರು 240ಕ್ಕೂ ಹೆಚ್ಚು ಜನರು ಸುಟ್ಟು ಕರಕಲಾಗೋದ್ರು. ಮಕ್ಕಳು, ಹೆಣ್ಮಕ್ಕಳು, ವಯಸ್ಸಾದವರು. ವಿಜಯ್ ರೂಪಾನಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ಸೇರಿದ ಹಾಗೆ, ಜೊತೆಗೆ ವಿಮಾನ ಹಾರಿ ಬಿದ್ದಂಥ ಹಾಸ್ಟೆಲ್, ಅಲ್ಲಿದ್ದಂಥ ಅನೇಕ ಮೆಡಿಕಲ್ ಸ್ಟೂಡೆಂಟ್ಸ್ಗಳು ಕೂಡ ತೀರಿ ಹೋದರು. ಭಾಳ ಕೆಟ್ಟ ಸ್ಥಿತಿ, ಕೆಟ್ಟ ಪರಿಸ್ಥಿತಿ. ಏನು ಹೇಳೋದು ಇದ್ರ ಬಗ್ಗೆ, ಏನು ಮಾತಾಡೋದು? ಇದರ ನಡುವೆ 2 ವಿಚಾರ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ. ಮೊದಲನೇದು, ಅವಶೇಷಗಳ ನಡುವೆ ಭಗವದ್ಗೀತೆ ಒಂದು ಸಿಕ್ಕಿದೆ, ಅದು ಸುಟ್ಟು ಹೋಗಲಿಲ್ಲ ಅಂತ. ಇನ್ನೊಂದು, ಪ್ರಧಾನಿ ನರೇಂದ್ರ ಮೋದಿಯವರು ಸ್ಥಳಕ್ಕೆ ಹೋಗಿದ್ದಾರೆ, ಫುಲ್ ಫೋಟೋಶೂಟ್ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು. ಅಟರ್ ನಾನ್ಸೆನ್ಸ್ ಅದು. ಅದ್ರ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದು ಭಗವದ್ಗೀತೆ. ನಾನು ಅದಕ್ಕೆ ಬರೆದೆ, ವಿಮಾನ ಸುಟ್ಟ ಅವಶೇಷಗಳ ನಡುವೆ, ಆ ಪ್ರಯಾಣಿಕರು ಸುಟ್ಟ ಆ ಕ್ರೌರ್ಯದ ನಡುವೆ ಒಂದು ಭಗವದ್ಗೀತೆ ಸಿಕ್ಕಿದೆ. ಅದರ ಮೇಲ್ಪುಟಗಳು, ಕವರ್ಗಳು ಮಾತ್ರ ಸುಟ್ಟೋಗಿದೆ. ಒಳಗಡೆ ಭಗವದ್ಗೀತೆಯ ಪುಟಗಳು, ಒಳಗಿನ ಪುಟಗಳು ಏನೂ ಆಗಲಿಲ್ಲ. ಅದು ದೇವರ ಶಕ್ತಿ, ದೇವರ ಲೀಲೆ, ಪವರ್ ಆಫ್ ಗಾಡ್. ಈ ಆ್ಯಂಗಲ್ನಲ್ಲಿ ವಿಮರ್ಶೆ ನಡೀತಾ ಇದೆ. ಭಗವದ್ಗೀತೆಯನ್ನು ಹೊಗಳುವ ಅಥವಾ ದೇವರನ್ನು ಹೊಗಳುವಂಥ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ನಾನು ನಿನ್ನೆ ಒಂದು ಪ್ರಶ್ನೆ ಮಾಡಿದ್ದೆ. ದೇವರಿಗೆ ಅಷ್ಟು ಶಕ್ತಿ ಇದ್ದಿದ್ರೆ ಒಂದು ಗ್ರಂಥವನ್ನು ಉಳಿಸುವಷ್ಟು, ಆ ಗ್ರಂಥಕ್ಕೆ ತನ್ನನ್ನು ಉಳಿಸಿಕೊಳ್ಳುವಷ್ಟು ಶಕ್ತಿ ಇರೋದೇ ಆದರೆ ಆ ಅಮಾಯಕ ನಾಗರಿಕರ ಜೀವವನ್ನು ಕೂಡ ಉಳಿಸ್ಬೋದಿತ್ತಲ್ಲ. ಈ ದೇವರನ್ನು ಪೂಜೆ ಮಾಡೋರು ಯಾರು? ಭಗವದ್ಗೀತೆಯನ್ನು ಓದೋರು ಯಾರು? ಇದೇ ಸಾಮಾನ್ಯ ನಾಗರಿಕರು. ಯಾರೋ ಒಬ್ಬ ಪ್ರಯಾಣಿಕ ಭಗವದ್ಗೀತೆಯನ್ನು ತನ್ನ ಸೂಟ್ ಕೇಸ್ನಲ್ಲೋ ಲಗೇಜ್ ಬ್ಯಾಗ್ನಲ್ಲೋ ಹಾಕ್ಕೊಂಡು ಹೋಗಿರ್ಬೋದು, ಅಥವಾ ಹಾಸ್ಟೆಲ್ನಲ್ಲಿ ವಿಮಾನ ಬಿತ್ತಲ್ಲ ಅಲ್ಲೆಲ್ಲೋ ಇದ್ದಂಥ ಭಗವದ್ಗೀತೆ ಕೆಳಗೆ ಬಿದ್ದಿರ್ಬೋದು. ಭಗವದ್ಗೀತೆಯ ಬೈಂಡಿಂಗ್ ಕ್ವಾಲಿಟಿ, ಇನ್ನಿತರ ವಿಚಾರಗಳು ಕೂಡ ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ದಪ್ಪದ ಪುಸ್ತಕಗಳು ಮೇಲೆಲ್ಲ ಸುಟ್ಟೋಗಿರ್ತದೆ. ಎಂಥ ಬೆಂಕಿಯಲ್ಲೂ ಕೂಡ ಒಳಪುಟಗಳು ಅಷ್ಟು ಸುಟ್ಟು ಹೋಗಿರಲ್ಲ, ಇರುವ ಸಾಧ್ಯತೆ ಕಡಿಮೆ ಇರುವಂಥ ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಅದೊಂದು ಕಾಕತಾಳೀಯ ಅಂತ ಹೇಳಿ ಇಲ್ಲ, ಆ ಬೈಂಡಿಂಗ್ ಕೆಪಾಸಿಟಿ ಅಂತಾದರೆ ಹೇಳಬೇಕು. ದೇವರಿಗೆ ನಿಜವಾಗ್ಲೂ ಆ ಶಕ್ತಿ ಇದ್ದಿದ್ದೇ ಆದರೆ, ಒಂದು ಪುಸ್ತಕವನ್ನು ರಕ್ಷಣೆ ಮಾಡುವ ಶಕ್ತಿ ಇರುವ ದೇವರು ಒಂದಿಷ್ಟು ಪ್ರಾಣಗಳನ್ನು ಕೂಡ ರಕ್ಷಿಸ್ಬೋದಿತ್ತಲ್ಲ. ಬೀಳೋ ವಿಮಾನವನ್ನು ತಡೆದು ವಾಪಸ್ ಹಾರಿಸ್ಬೋದಿತ್ತಲ್ಲ. ಇಸ್ರೇಲು, ಗಾಜಾ, ಪ್ಯಾಲೆಸ್ಟೈನ್ ಯುದ್ಧಗಳಾಗ್ತಾ ಇದ್ದಾವೆ. ಆಮೇಲೆ ಅಮೆರಿಕದಲ್ಲಿ ಕಾಡ್ಗಿಚ್ಚಾದಾಗ ಇದೇ ಮಾತನ್ನು ಹೇಳಿದ್ರು. ಅಮೆರಿಕ ಇಸ್ರೇಲ್ ಜೊತೆ ಸೇರಿ ಪ್ಯಾಲೆಸ್ಟೈನ್ ಮೇಲೆ ಬಾಂಬ್ ಹಾಕಿದ್ದಕ್ಕೆ ದೇವರು ಅಮೆರಿಕಕ್ಕೆ ಬೆಂಕಿ ಇಟ್ಟ, ಕಾಡ್ಗಿಚ್ಚು ಅಮೆರಿಕವನ್ನು ಸುಟ್ಟು ನಾಶ ಮಾಡ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಂಭ್ರಮ ಪಟ್ಟವರು ಅನೇಕರು ನಾನು ನೋಡಿದ್ದೀನಿ. ದೇವರಿಗೆ ಅಮೆರಿಕದ ಮೇಲೆ ಸೇಡು ತೀರಿಸಿಕೊಳ್ಳುವಷ್ಟು ಆಲೋಚನೆ ಇರೋದೇ ಆದರೆ ಆ ಗಾಜಾ ಪಟ್ಟಿ ಮೇಲೆ, ಪ್ಯಾಲೆಸ್ಟೈನ್ ಮೇಲೆ ಬಾಂಬ್ ಬೀಳ್ತಿತ್ತಲ್ಲ, ಆ ಬಾಂಬನ್ನೇ ತಡಿಬೋದಿತ್ತಲ್ಲ. ಬಾಂಬನ್ನು ಬೀಳಿಸಿ ಒಂದಿಷ್ಟು ಸಾವುಗಳು ಆದಮೇಲೆ ಸೇಡು ತೀರಿಸ್ಕೊಳ್ಳೋದಕ್ಕೆ ಅಮೆರಿಕದ ಕಾಡಿಗೆ ಬೆಂಕಿ ಇಟ್ಟರೆ ಆ ಕಾಡಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಸಾಯ್ತವೆ ಹೊರತು ಬಾಂಬ್ ಇಟ್ಟವರು, ಬೆಂಕಿ ಇಟ್ಟವರು, ಯುದ್ಧ ಮಾಡೋರು ಸಾಯಲ್ಲ. ಈ ಕಾಮನ್ ಸೆನ್ಸ್ನ ರೂಢಿಸ್ಕೊಳ್ಳಿ, ನಾನ್ ಸೆನ್ಸ್ ಥರ ಮಾತಾಡಬೇಡಿ ಅಂತ ನಾನು ಅವತ್ತೇ ಹೇಳಿದ್ದೆ. ದೇವ್ರನ್ನ 1-2ಕ್ಕೆ ಎಳ್ಕೊಂಬರ್ತೀರಿ, ಅದು ಬುಲ್ಶಿಟ್ ನಾನ್ ಸೆನ್ಸ್ ವಿಚಾರಕ್ಕೆ ತಗೊಂಬರ್ತೀರಿ. ಆಗ ದೇವರು ಮತ್ತು ದೇವ ಗ್ರಂಥಗಳೆಲ್ಲ ಚರ್ಚೆಗೀಡಾಗ್ತವೆ.
ಹಾಗಾಗಿ ಭಗವದ್ಗೀತೆ ಬಗ್ಗೆ ಬಹಳ ದೊಡ್ಡ ವಿಮರ್ಶೆ. ಹೆಂಗೆ ಭಗವದ್ಗೀತೆ ಸುಟ್ಟು ಹೋಗಲಿಲ್ಲ, ಜನ ಸುಟ್ಟು ಹೋದ್ರು, ಭಗವದ್ಗೀತೆ ಸುಟ್ಟು ಹೋಗಲಿಲ್ಲ, ಇದು ಹೆಮ್ಮೆ ಪಡೋ ವಿಚಾರನ? ಭಗವದ್ಗೀತೆ ಉಳಿಸಿದ ಭಗವಂತ ಜನರನ್ನ ಯಾಕೆ ಉಳಿಸಿಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ ಅನ್ನೋ ಕಾಮನ್ ಸೆನ್ಸ್ ಬೇಡವಾ ಜನರಿಗೆ? ಭಗವದ್ಗೀತೆ ಮಾತ್ರ ಅಲ್ಲ, ಆ ಜಾಗದಲ್ಲಿ ಕುರಾನ್ ಸಿಕ್ಕಿದ್ರು ಕೂಡ, ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ, ಅಲ್ಲಿ ಕುರಾನ್ ಸುಟ್ಟಿರಲಿಲ್ಲ. ಯಾವುದೋ ಹಳೇದು, ಯಾವುದೊಂದು ವಾಹನಕ್ಕೆ ಬೆಂಕಿ ಬಿದ್ದಿರುತ್ತೆ, ಕುರಾನ್ ಸುಟ್ಟಿರಲಿಲ್ಲ. ಅದು ಸಾಮಾನ್ಯವಾಗಿ ದಪ್ಪ ಬುಕ್ಗಳಲ್ಲಿ ಮೇಲೆ ಬೈಂಡ್ಗಳೆಲ್ಲ ಸುಟ್ಟೋಗಿರ್ತವೆ, ಒಳಗಡೆ ಪೇಜ್ಗಳು ಹಾಗೆ ಇರ್ತವೆ. ತೀರಾ ಸಾಮಾನ್ಯ ಜ್ಞಾನ ಇದು. ಓ ದೇವಲೀಲೆ ದೇವ್ರ ಲೀಲೆ ಅಂತ ಹೇಳ್ಬಿಡ್ತೀರಪ್ಪ. ಅದನ್ನು ಈ ನಾನ್ಸೆನ್ಸ್ಗಳಿಂದ ದೇವರು ಧರ್ಮಗ್ರಂಥಗಳು ಚರ್ಚೆಗೀಡಾಗ್ತವೆ. ಅದನ್ನು ಬಿಟ್ಬಿಡಿ. ಬೈಬಲ್ಲೋ ಕುರಾನೋ ಭಗವದ್ಗೀತೆನೋ. ನಿನ್ನೆ ವಿಮಾನ ದುರಂತ ಜಾಗದಲ್ಲಿ ಕುರಾನ್ ಸಿಕ್ಕಿದ್ರು ನಾನು ಇದನ್ನು ಹೇಳ್ತೀನಿ, ಬೈಬಲ್ ಸಿಕ್ಕಿದ್ರು ಇದೇ ಮಾತನ್ನು ಹೇಳ್ತೀನಿ. ದೇವರಿಗೆ ಶಕ್ತಿ ಇದ್ದಿದ್ರೆ ಮೊದಲು ಪ್ರಾಣ ಉಳಿಸ್ತಿದ್ದ, ವಿಮಾನ ಬೀಳ್ಸೋಕ್ಕೆ ಬೀಳ್ತಿರಲಿಲ್ಲ. ಇದು ನನ್ನ ವಾದ ಆಗಿರುತ್ತದೆ. ಇನ್ನು ನರೇಂದ್ರ ಮೋದಿ ಅವರು ಸ್ಥಳ ಪರಿಶೀಲನೆಗೆ ಹೋದ್ರು, ಫೋಟೋ ಶೂಟ್ ಮಾಡಿದ್ರಂತ. ಇಲ್ಲಿ MLAಗಳು ಬೇಡ, ಗ್ರಾಮ ಪಂಚಾಯತಿ ಅಧ್ಯಕ್ಷನ ತಗೊಳ್ಳಿ, ಅವ್ನು ಹೋಗ್ಬಿಟ್ಟು ಯಾವುದಾದ್ರು ಚರಂಡಿ ನೋಡೋಕೆ ಹೋದ್ರು ಕೂಡ ಫೋಟೋ ತೆಗೆಸ್ಕೊತಾನೆ. ನರೇಂದ್ರ ಮೋದಿ ಅವರು ಆ ಸ್ಥಳಕ್ಕೆ ಹೋದ್ರು ಅಂದಮೇಲೆ ಫೋಟೋಗ್ರಾಫರ್ ಸಾಮಾನ್ಯವಾಗಿರ್ತಾರೆ, ಪ್ರೋಟೋಕಾಲ್ ಅದು. ಜೊತೆಗೆ ವಿಡಿಯೋಗ್ರಾಫರ್ಗಳನ್ನು, ಫೋಟೋ ತೆಗೆಯೋರನ್ನ ಕರ್ಕೊಂಡೇ ಹೋಗ್ತಾರೆ ಅವರು. ಅದು ವಿಮಾನ ದುರಂತ ಜಾಗ ಅಂತಲ್ಲ, ಎಲ್ಲಿ ಹೋದರೂ ಕೂಡ ಅವ್ರ ಜೊತೆ ಫೋಟೋಗ್ರಾಫರ್ಗಳು, ವಿಡಿಯೋಗ್ರಾಫರ್ಗಳು ಇದ್ದೇ ಇರ್ತಾರೆ. ಮಾಧ್ಯಮಗಳು ಇದ್ದೇ ಇರ್ತವೆ, ಮಾಧ್ಯಮಗಳು ಫೋಟೋ ತೆಗಿಬೋದು, ಅವ್ರ ಜೊತೆಗಿರೋ ಫೋಟೋಗ್ರಾಫರ್ಗಳು ಫೋಟೋ ತೆಗಿಬೋದು. ಒಬ್ಬ ಪ್ರಧಾನಿ ಒಂದು ಸ್ಥಳಕ್ಕೆ, ದುರಂತ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಸಮಾಜಕ್ಕೆ ಅಥವಾ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಕನ್ವಿನ್ಸ್ ಆಗಬೇಕಲ್ಲ. ಫೋಟೋ ತೆಗಿಲಿಲ್ಲ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಹೋಗಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಲ್ಲ. ಆಗಲೂ ಹೇಳ್ತಾರೆ, ನೋಡಿದ್ರ ಇಷ್ಟು ದೊಡ್ಡ ದುರಂತ ಆಗಿದೆ, ನರೇಂದ್ರ ಮೋದಿ ಹೋಗಿಲ್ಲ ಅಂತ. ಹೋಗಿರೋದು ಫೋಟೋನ ತೆಗೆದ್ರೆ, ವಿಡಿಯೋ ತೆಗೆದ್ರೆ ಅದಕ್ಕೂ ಟ್ರೋಲ್ ಮಾಡ್ತೀರಾ. ನಾನ್ಸೆನ್ಸ್ಗಳು ಒಂದೊಂದ್ಸಲ. ಮೋದಿ ಅವ್ರನ್ನ ಬೈಲೇಬೇಕು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿದ್ದೀವಿ, ಹಾಗಾಗಿ ಬೈತಾನೇ ಇರ್ತೀವಿ. ಮೋದಿಗೆ ಫೋಟೋ ಹುಚ್ಚು, ವಿಡಿಯೋ ಹುಚ್ಚು, ಅಲ್ಲಿ ಹೋಗ್ಬಿಟ್ಟು ಶೋ ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಪೋಸ್ ಕೊಡ್ತಾರೆ. ಏನು ಕಾಮನ್ ಸೆನ್ಸ್ ಇದೇನ್ರಿ ನಿಮಗೆ? ಒಂದೊಂದ್ಸಲ ಈ ಲೆಫ್ಟು ರೈಟು ನಡುವೆ ಇರುವ ತಿಕ್ಕಾಟಗಳು ನೋಡಿದಾಗ ತಲೆ ಮೇಲೆ ಮಡುಕಬೇಕು ಅಂತ ಅನಿಸುತ್ತೆ. ನರೇಂದ್ರ ಮೋದಿಯವರು ಆ ಸ್ಥಳಕ್ಕೆ ಹೋಗಿದ್ರು, ಒಬ್ಬ ಪ್ರಧಾನಿಯಾಗಿ ಮುತುವರ್ಜಿ ವಹಿಸಿದ್ದಾರೆ. ಎಲ್ಲದಕ್ಕೂ ಎಲ್ಲ ವಿಚಾರಕ್ಕೂ ನಾವು ಟೀಕೆ ಮಾಡ್ತಾ ಹೋದರೆ ಕೆರೆ ತಗೊಂಡು ಹೊಡಿತಾರೆ ಜನ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಫೋಟೋ ತೆಗೆದ್ರಂತೆ, ಆರಂಭದಲ್ಲಿ ಹೇಳಿದ್ನಲ್ಲ, ಗ್ರಾಮ ಪಂಚಾಯತ್ MLA ಇಂದ ಹಿಡಿದು ರೀಲ್ ಮೇಲೆ ರೀಲ್ ಮಾಡ್ತೀರಾ, ಹುಲಿ, ಸಿಂಹ, ಕರಡಿ, ಅದು ಬಂಡೆ, ಪಂಡೆ, ಗಿಂಡೆ ಅಂತೆಲ್ಲ ಎಕ್ಸಾಂಪಲ್ ಹೇಳ್ತಿರೋದು. ಯಾವ ಪಕ್ಷದವರು ಮೋದಿಯವ್ರನ್ನ ಹೆಚ್ಚು ಟೀಕಿಸ್ತಿದ್ದಾರೆ, ಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥ ಕ್ಲಾರಿಟಿ ಇದೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಪ್ರಚಾರ ಏನು ಪ್ರಚಾರ ತಗೊಂಡ್ರಂತಾನೆ ಇಟ್ಕೊಳ್ಳಿ. ಮೆಸೇಜ್ ಕನ್ವಿನ್ಸ್ ಆಗ್ಬೇಕಲ್ಲ ದೇಶಕ್ಕೆ, ಹೋಗಿದ್ದಾರ ಇಲ್ಲ ಅಂತ. ಮೋದಿ ಹಿಂಗೆ ನೋಡ್ತಾ ಇದ್ದಾರಂತೆ, ಅವ್ನು ಅಡ್ಡಿಂದ ಫೋಟೋ ತೆಗಿತಿದ್ದ, ಅವ್ನು ಫೋಟೋಗ್ರಾಫರು, ಅವನಿಗೆ ಫೋಟೋ, ಅವನ ಫ್ರೇಮು ಚೆನ್ನಾಗಿ ಬರಬೇಕು ಅಷ್ಟೇ ಯೋಚನೆ ಮಾಡ್ತಾನೆ ಒಬ್ಬ ಫೋಟೋಗ್ರಾಫರು. ಮೋದಿ ಪೋಸ್ ಕೊಟ್ಟರು, ಆ ಕ್ರೌಡಲ್ಲಿ, ಆ ಮೀಡಿಯಾಗಳ ನಡುವೆ ಯಾರು ಪೋಸ್ ಕೊಡ್ತಾ ನಿಲ್ತಾರ್ರಿ? ಪೋಸ್ ಕೊಡುವಂಥ ಘಟನೆನ ಇದು. ಅಷ್ಟೊಂದು ಅಂತಃಕರಣ ಇಲ್ದಿರೋ ವ್ಯಕ್ತಿನ ಮೋದಿ. ಸುಮ್ಮನೆ ಸ್ವಲ್ಪ ಬದಲಾಗಿ. ಏನಾಗುತ್ತೆ, ನಮ್ಮನ್ನು ಮೀರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನ್ಯೂಟ್ರಲ್ ಪೀಪಲ್ಗಳಿದ್ದಾರೆ. ಅವರು ಈ ದೇಶದ ನಿರ್ಣಾಯಕರು. ಅವರು ಈ ಗಲಾಟೆಗೆ, ಈ ತಗಾದೆಗೆ, ಈ ಚರ್ಚೆಗೆಲ್ಲ ಬರಲ್ಲ. ಅವರು ಎಲ್ಲವನ್ನು ನೋಡಿ ತೀರ್ಮಾನವನ್ನು ತೆಗೆದುಕೋತಾರೆ. ಅವ್ರ ಕೈಯಲ್ಲಿರೋ ದೇಶದ ಭವಿಷ್ಯ. ಈ 1-2ಕ್ಕೆಲ್ಲ ಈ ಥರದ ಟೀಕೆ ಟಿಪ್ಪಣಿಗಳನ್ನು ಮಾಡಿದ್ರೆ ಖಂಡಿತವಾಗ್ಲೂ ಅವರು ಕೆರ ತಗೊಂಡು ಹೊಡಿತಾರೆ, ತೀರ್ಮಾನ ಅವ್ರು ತಗೋತಾರೆ. ಯಾರನ್ನು ನಾವು ಸೋಲಿಸ್ಬೇಕು, ಯಾರನ್ನು ನಾವು ಮಟ್ಟ ಹಾಕ್ಬೇಕು ಅಂತ ಯೋಚನೆ ಮಾಡ್ತಾರೆ, ಅವ್ರು ಬೆಳೀತಾನೆ ಹೋಗ್ತಾರೆ. ದೇಶದ ಆಡಳಿತದ ವಿಚಾರ ಬಂದಾಗ ಆ ಆಡಳಿತ ಚೆನ್ನಾಗಿ ನಡೆಸ್ತಾರ ಇಲ್ವಾ, ಈ ವಿಚಾರದಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡೋಣ ನಾನು ಮಾಡಿದ್ದೀನಿ. ಆದರೆ ತೀರಾ ವಿಮಾನ ದುರಂತ ಆಗಿದೆ, ಆ ಸ್ಥಳಕ್ಕೆ ಹೋಗಿದ್ದಾರೆ, ಅಲ್ಲಿ ಹೋಗಿದ್ದಕ್ಕೆ ಅಲ್ಲಿ ಪೋಸ್ ಕೊಡ್ತಾರೆ, ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದಾರೆ. ಏನು ನಾನ್ಸೆನ್ಸ್ ಮಾತಾಡ್ತೀರಾ? ಇವೆರಡು ವಿಚಾರಗಳನ್ನು ಇವತ್ತು ನಾನು ನಿಮ್ಗೆ ಹೇಳಬೇಕಂತ ಬಂದೆ. ಎನಿವೆ, ಈ ಥರದ ದುರಂತಗಳು ಆಗೋದು ಬೇಡ. ಏರ್ ಇಂಡಿಯಾದ ಸರ್ವೀಸು ಟಾಟಾ ಗ್ರೂಪಿಗೆ ಸಂಬಂಧಪಟ್ಟಂಥದ್ದು, ಬೋಯಿಂಗು ಈ ವಿಮಾನಗಳನ್ನು ರೆಡಿ ಮಾಡೋದು ಖಚಿತವಾಗಿದೆ. AC ಇರಲ್ಲ, ಏನೇನೋ ಕತೆಗಳಿದಾವೆ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಕಂಪ್ಲೇಂಟ್ಗಳು, ದೂರುಗಳಿದ್ದಾವೆ. ಈ ಗುಜರಿ ಗಾಡಿಗಳನ್ನೆಲ್ಲ ತೆಗೆದು ಒಗಾಯಿಸಿ ಸಂಪಾದನೆ ಮಾಡಲ್ವನ್ರಿ? ದೊಡ್ಡ ಪ್ರಮಾಣದ ದುಡ್ಡು ಮಾಡಲ್ವಾ? ಜನರ ಜೀವ ಜೊತೆ ಚೆಲ್ಲಾಟ ಆಡೋವ? ಹಾಗೆ ನೋಡಿದ್ರೆ ನಿಮಗೆ ಏರ್ ಕ್ರಾಶ್ಗಳು ಭಾಳ ಕಡಿಮೆ ಆಗೋದು. ಪ್ರತಿದಿನ ಲಕ್ಷಾಂತರ ಫ್ಲೈಟ್ಗಳು ಹಾರ್ತವೆ. ವರ್ಷಕ್ಕೋ, 2 ವರ್ಷಕ್ಕೋ, 5 ವರ್ಷಕ್ಕೋ, 10 ವರ್ಷಕ್ಕೆ ಒಂದು ಘಟನೆ ಆಗುತ್ತೆ. ಹಾಗಾಗಿ ಫ್ಲೈಟ್ ಹತ್ತಿದ್ರೆ ಬಿದ್ದು ಸಾಯ್ತೀವಿ ಅನ್ನೋಂಥ ಭಯ ಬೇಡ. ರೋಡ್ ಆಕ್ಸಿಡೆಂಟ್ಗಳ ಪ್ರಮಾಣವನ್ನು ಹೋಲಿಕೆ ಮಾಡಿದ್ರೆ ಏರ್ ಕ್ರಾಶ್ಗಳು 0.0001% ಅಷ್ಟೇ ನಡೆಯೋದು. ಪ್ರತಿನಿತ್ಯ ರೋಡಲ್ಲಿ ಸಾಯೋರ ಸಂಖ್ಯೆ ಈ ವಿಮಾನ ದುರಂತದಲ್ಲಿ ಸತ್ತವರ ಸಂಖ್ಯೆಗಿಂತ ಬಹಳ ಜಾಸ್ತಿ. ಅದು ಪ್ರತಿದಿನದ ಕತೆ ನಾನು ಹೇಳ್ತಾ ಇರೋದು.
ಅಪರೂಪಕ್ಕೊಂದು ಏರ್ ಕ್ರಾಶ್ ಆಗ್ತದೆ, ಏನೋ ಇಶ್ಯೂಯಿಂದ ಆಗ್ತದೆ, ಹಕ್ಕಿ ಬಡಿತೋ, ಇಂಜಿನ್ ಫೇಲ್ ಆಯಿತೋ, ಅಥವಾ ಆ ಫ್ಲೈಟೇ ಸರಿ ಇರಲಿಲ್ವೋ, ಏನೋ ಒಂದು ಕತೆ ಅಪರೂಪಕ್ಕೆ ನಡೀತದೆ. ಅಷ್ಟಕ್ಕೆ ನಾವು ಪ್ಯಾನಿಕ್ ಆಗುವಂಥ ಅಗತ್ಯ ಇಲ್ಲ. ಪ್ರತಿನಿತ್ಯ ರೋಡ್ ಆಕ್ಸಿಡೆಂಟಲ್ಲಿ 500-1000 ಜನ ಸಾಯ್ತಾರೆ ಈ ದೇಶದಲ್ಲಿ ಅನ್ನುವಂಥ ರಿಪೋರ್ಟ್ಗಳಿದ್ದಾವೆ. ಏನಿವೆ, ಈ ಥರ ದುರಂತ ಮತ್ತು ಆಗದೇ ಇರಲಿ, ಅದಕ್ಕೆ ಅದರದ್ದೇ ಆದಂಥ ಪ್ರಿಕಾಷನ್ಗಳ ಸರ್ಕಾರ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.